ಎನ್ಕೌಂಟರ್ ಮೇಲೆ ಅನುಮಾನ ಪಡೋ ಅಗತ್ಯವಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಕ್ರಮ್ ಮೇಲೆ 60ಕ್ಕೂ ಹೆಚ್ಚು ಕೇಸುಗಳಿದ್ವು. ಆತನ ಮೇಲೆ ಕೊಲೆ ಆರೋಪದ ಕೇಸ್ ಕೂಡ ಇತ್ತು. ಇದೆಲ್ಲ ಇದ್ಮೇಲೆ ಚಾನ್ಸ್ ತಗೊಳ್ಳೋಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಎನ್ಕೌಂಟರ್ ಮಾಡಿದಾಗಿ ಪೊಲೀಸರು ಹೇಳಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು. ಅವರು ಸೈಟ್ ಆದರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇಲ್ಲ, ಅದನ್ನು ಕೂಂಬಿಂಗ್ ಮಾಡಬೇಕು ಅಂತೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು. ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂದಾಗ ಪಡಿತರ ಕಾರ್ಡ್ ಕಳೆದುಕೊಂಡಿರೋ ಮಹಿಳೆಗೆ ರಿಪಬ್ಲಿಕ್ ಕನ್ನಡ ರೇಷನ್ ಕೊಡಿಸಿದೆ. ಹೊಸಪೇಟೆಯ ಪ್ರಶಾಂತ್ ನಗರದ ನಿವಾಸಿಯಾಗಿರೋ ರಾಜಕುಮಾರಿ ಎನ್ನುವರ BPL ಕಾರ್ಡ್ ರದ್ದಾಗಿತ್ತು. ಈ ಬಗ್ಗೆ ವರದಿ ಮಾಡ್ತಾ ಇದ್ದ ಹಾಗೇನೆ ರಿಪಬ್ಲಿಕ್ ಕನ್ನಡ ಮಹಿಳೆಯ ನಿವಾಸಕ್ಕೆ ಶಾಸಕ ಗವಿಯಪ್ಪ ಭೇಟಿ ನೀಡಿದ್ದಾರೆ. ಅಧಿಕಾರಿಗೆ ಫೋನ್ ಮಾಡಿ ಕೂಡಲೇ ರೇಷನ್ ಕೊಡಿಸಿ ಅಂತ ಸೂಚನೆ ನೀಡಿದ್ದಾರೆ. ಆಗುತ್ತೆ ಸರ್, ನಮಗೆ ಇದು ರೇಷನ್ ಕಾರ್ಡ್ ಎಲ್ಲಿ ರದ್ದಾಗಿ ನಮಗೆ ಬರದೇ ಆಗುತ್ತೋ, ನಮ್ಮ ಮಕ್ಕಳಿಗೆ ಊಟ ಇಲ್ಲದಂಗೆ ಆಗುತ್ತೋ, ಮತ್ತು ಮುಂದಕ್ಕಿನ್ನೂ ಏನಾಗುತ್ತೋ ತೊಂದರೆ ಅಂತಂದು ನಮಗೆ ತುಂಬ ಗಾಬರಿ ಆಗಿತ್ತು. ಆದರೂ ಸರ್ಕಾರ ಬಂದು ಇವರು ಅಂಗವಿಕಲ ಲೀಡರ್ಗಳು ಅವರೆಲ್ಲ ಬಂದು ನಮಗೆ ಸಹಾಯ ಮಾಡಿ, ಮತ್ತು MLAರೂ ಮನೆಗೆ ಕರೆ ಕಳಿಸಿದ್ರು. MLA ಸರ್ಗಳು ಬಂದು ನಮ್ಮ ಮನೆ ವಿಸಿಟ್ ಮಾಡಿದ್ದಾರೆ. ಆಮೇಲೆ ಇವರು ತಹಸೀಲ್ದಾರ್ ಆಫೀಸರ್ ಮೇಡಮ್ಗಳು ಬಂದು ಕಾರ್ ತೊಗೊಂಬಂದು ಕಾರ್ನಲ್ಲಿ ನಮ್ಮನ್ನು ಕರ್ಕೊಂಡೋಗಿ ರೇಷನ್ ಅಂಗಡಿ ಮುಚ್ಚಿತ್ತು. ಆದರೂ ಆ ರೇಷನ್ ಅಂಗಡಿ ತೆಗೆಸ್ಬಿಟ್ಟು ನಮಗೆ ರೇಷನ್ ತಂದು ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಕೇಳ್ತಾ ಇದ್ದೀನಿ. ಈಗ ಹಣ ಕೊಡ್ತಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಆತನ ಸಹೋದರಿ ಸುಗುಣ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ವಿಕ್ರಮ್ ನಕ್ಸಲ್ ಸಂಪರ್ಕಕ್ಕೆ ಹೇಗೆ ಹೋದ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಆತ 21 ವರ್ಷದ ಹಿಂದೆಯೇ ಮನೆ ಬಿಟ್ಟು ಹೋಗಿದ್ದ. ಬಳಿಕ ವಿಕ್ರಮ್ ನಮ್ಮ ಜೊತೆ ಸಂಪರ್ಕದಲ್ಲೇ ಇರಲಿಲ್ಲ. ನಮಗೆ ನಕ್ಸಲ್ ಹೋರಾಟದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 21 ವರ್ಷ ಸಂಪರ್ಕ ಏನೂ ಇಲ್ಲ. ಇಲ್ಲ, ಏನಿಲ್ಲ. ಇಲ್ಲ, ನಾನು ಊರಲ್ಲಿ ಇರಲಿಲ್ಲ ಮದುವೆಗೆ. ನಾನು ಬೇರೆ ಬಾಂಬೆಯಲ್ಲಿ ಇದ್ದೆ. ನನಗೆ ಗೊತ್ತಿಲ್ಲ ಅವರು ಹೋಗುವಾಗ ಅಂತ ಗೊತ್ತಿಲ್ಲ. ಅಮ್ಮ ಮನೆಯಲ್ಲಿದ್ದರು, ಮತ್ತೆ ಸಣ್ಣ ನಮ್ಮೊಟ್ಟಿಗೆ ಇದ್ರು. ಅವರು ಮತ್ತೆ ಊರಿಗೆ ಬಂದರು. ಅವರು ಮತ್ತೆ ಅಮ್ಮ ಮನೆಯಲ್ಲಿದ್ದರು. ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಇದ್ವಿ, ಬಾಂಬೆಯಲ್ಲಿ. ಅಮ್ಮ 8 ವರ್ಷ ಇಲ್ಲ, ನಾವು ಸಣ್ಣ ತಿರುಗಿ. ಎಷ್ಟು ಜನ ಒಟ್ಟು? ನಾವು 3 ಜನ. 4ನೇ ಕ್ಲಾಸಲ್ಲಿ ಹೋಗಿದ್ದಾರೆ. ಹೋಟೆಲಲ್ಲಿ ಇದ್ರು ಸ್ವಲ್ಪ ಟೈಮ್. ಇಲ್ಲಿ ಏಪ್ರಿಲಲ್ಲಿ ಇದ್ರು. ಅದು ಹೀಗೆ ಆಗಿದೆ ಅಂತ ಗೊತ್ತಾಗಿದೆ ನಮಗೆ, TV ಎಲ್ಲ ನೋಡಿ. ಅದಿದ್ರೆ ಒಳ್ಳೇದಿತ್ತು, ಏನು ಮಾಡೋದು. ಹಾಗೆ ಹೋಗಿ ಇದ್ದವರು ನಾವೇನು ಮಾಡಿ. 21 ವರ್ಷ ಆಯಿತು. ಸಂಪರ್ಕ ಏನೂ ಇಲ್ಲ. ಇಲ್ಲ, ಏನಿಲ್ಲ. ಇಲ್ಲ, ನಾನು ಊರಲ್ಲಿ ಇರಲಿಲ್ಲ ಮದುವೆಗೆ. ನಾನು ಬೇರೆ ಬಾಂಬೆಯಲ್ಲಿ ಇದ್ದೆ. ನನಗೆ ಗೊತ್ತಿಲ್ಲ ಅವರು ಹೋಗುವಾಗ ಅಂತ ಗೊತ್ತಿಲ್ಲ. ವಿಕ್ರಮ್ ಪೊಲೀಸರಿಗೆ ಶರಣಾಗಿದ್ದರೆ ಸಾಯ್ತಾ ಇರಲಿಲ್ಲ ಅಂತ ವಿಕ್ರಮ್ ಸ್ನೇಹಿತ ಬಾಬಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ನೀಡಿದ್ದಾರೆ. ವಿಕ್ರಮ್ ರೈತರನ್ನ ಒಕ್ಕಲೆಬ್ಬಿಸೋ ಹೋರಾಟದಲ್ಲಿ ಸಕ್ರಿಯನಾಗಿದ್ದ. ಶೃಂಗೇರಿಯಲ್ಲಿ ನಡೆದ ಹೋರಾಟದಲ್ಲಿ ಗಲಾಟೆ ಆಗಿತ್ತು. ಆವತ್ತಿನ SP ವಿಕ್ರಮ್ ಗೌಡ ಹೆಬ್ಬೆಟ್ಟಿಗೆ ಹಾನಿ ಮಾಡಿದ್ರು. ಆ ಘಟನೆ ಬಳಿಕ ನಾನು ವಿಕ್ರಮ್ ಗೌಡನನ್ನ ನೋಡಿಲ್ಲ ಅಂತ ಹೇಳಿದ್ದಾರೆ. ಅದೇ ವಿಕ್ರಮ್ ಗೌಡ ಮತ್ತೆ ನಾವು ಜೊತೆಯಲ್ಲಿ ಕೆಲಸ ಮಾಡಿದವರು. ಅವನು ಗ್ರಾಮಾಭಿವೃದ್ಧಿ ಯೋಜನೆ ತರದಲ್ಲಿ ಇರುವಾಗೂ ಸಹ ನಾವು ತೋಟದ ಕೆಲಸ ಎಲ್ಲ ಮಾಡ್ತಿದ್ದೇವೆ. ಆಮೇಲೆ ನೀವು ಬಂದು ಬಿಟ್ಟು ಬನ್ನಿ, ನಾನು ಮತ್ತೆ ಅವ್ರು ಹೇಳುವುದಂತ ಹೋದಂಡ, ನಾವು ಬಂದು ಹೋದದ್ದನ್ನು ನೀನೇ ಪೊಲೀಸರಿಗೆ ತಿಳಿಸ್ತೇನೆ ಅಂತ ನಾನು ಹೇಳಿದ್ದೇನೆ. ಪೊಲೀಸರು ನೀವು ಬಂದು ಹೋದ ಮಾರನೇ ದಿವಸ ಪೊಲೀಸರು ಬರ್ತಾರೆ. ನಾವು ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. ಬಂದಿದೆ ಅಂತ, ಅಕ್ಕಿ ಕೊಡ್ತೀರಿಗೆ ಕಾಯಿ ಕೊಟ್ಟಿದ್ರೆ ಕೇಳಿದ್ರೆ ಕೊಟ್ಟಿದ್ವಿ ಅಂತ ಹೇಳಿದ್ರು. ಬಂದಿದೆ ಅಂತ ಹೇಳ್ತೀವಿ. ಆವಾಗ ಅವ್ರು ಹೇಳೋದು ನಾವು 4 ಮಂದಿ ಮನೆಗೆ ಬಂದಿದ್ದು, ಅಲ್ಲಿ ಯಾರು ಹೇಳಿಲ್ಲ, ನೀನೇ ಹೇಳಿದ್ದು, ಈ ಥರ ಎಲ್ಲ ಕೇಳ್ತಾರೆ. ಇಲ್ಲ, ನಾನು ಹೇಳಿಲ್ಲ ನಿರ್ದಿಷ್ಟವಾಗಿ ನೀವು ಮತ್ತೆ ಇಂಥ ಜಾಗಲಿ ಬರ್ತೀವಿ, ಇಂಥ ಜಾಗಲಿ ಹೋಗ್ತೀರಿ ಅನ್ನೋ ವಿಷಯ ನಾನು ಪೊಲೀಸರಿಗೆ ಹೇಳಿ ಹೋಗಿಲ್ಲ. ಬಂದಿದ್ದೇನೆ ಅಂತ ಹೇಳಿದ್ದೇನೆ. ಇಲ್ಲಂದ್ರೆ ಇವ್ರದ್ದು ಇದು ತೊಂದರೆ ಆಗ್ತದಲ್ಲ ಅಂತ ಇಷ್ಟು ಹೇಳಿದ್ದೇನೆ ಅಂತ ಅವ್ರ ಹತ್ರ ಹೇಳಿದ್ದೇನೆ. ಮತ್ತೆ ನಾನು ಹೇಳಿದ್ದೇನೆ, ನಮ್ಮ ಹುಡುಗ ಒಳ್ಳೆ ಹುಡುಗ ಶರಣಂತಿಗೆ ಹೇಳಿ. ಉಡುಪಿಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾ ಇದ್ದಂತೆ ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ನಾಪತ್ತೆಯಾಗಿರುವ 3 ರಿಂದ 4 ಮಂದಿ ನಕ್ಸಲರಿಗಾಗಿ ಹುಡುಕಾಡುತ್ತಿದ್ದಾರೆ. ಗಡಿಗಳಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಕೆಲವೆಡೆ ಸಾರ್ವಜನಿಕರ ಓಡಾಟಕ್ಕೂ ನಿರ್ಬಂಧ ಹೇರಲಾಗಿದೆ. ಬುಲೆಟ್ ಪ್ರೂಫ್ ಜಾಕೆಟ್, ಬಂದೂಕು ಸಹಿತ ಭದ್ರತೆ ನೀಡಲಾಗಿದೆ. ಜೈಪುರ ಭಾಗದಿಂದ ಬರುವಂಥ ಪ್ರತಿ ವಾಹನಗಳ ಮೇಲೂ ಕೂಡ ಈ ಪೊಲೀಸರು ನಿಗಾವನ್ನು ವಹಿಸ್ತಾರೆ. ಇವರಿಗೆ ಈಗಾಗಲೇ ANF ಸಿಬ್ಬಂದಿಗಳಿಗೆ ಯಾವ ರೀತಿ ಒಂದು ಸಮವಸ್ತ್ರ ಕೊಟ್ಟಿದ್ದಾರೆ ಅಂದರೆ ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು, ಹೆಲ್ಮೆಟ್ ಇರ್ಬೋದು, ಗನ್ಗಳನ್ನು ಕೂಡ ನೀಡಲಾಗಿದೆ.
ಒಂದು ಇಲ್ಲಿ ಏನಾದರೂ ನಕ್ಸಲರ ಓಡಾಟ ಅಥವಾ ನಕ್ಸಲರೇನು ಬಂದಾಗ ತಕ್ಷಣವೇ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಲಿಕ್ಕೆ ಪೊಲೀಸರು ಸನ್ನದ್ಧರಾಗಿ ನಿಂತಿದ್ದಾರೆ. ಮತ್ತೊಂದು ಎಲ್ಲಾದರೂ ಒಂದು ಕಡೆ ಅರಣ್ಯ ಪ್ರದೇಶದಲ್ಲಿ ANF ತಂಡ ಮತ್ತು ನಕ್ಸಲರ ನಡುವೆ ಏನಾದ್ರು ಮುಖಾಮುಖಿ ಆಗುವಂಥದ್ದು ಅಥವಾ ಗುಂಡಿನ ಚಕಮಕಿ ಆದ ಸಂದರ್ಭದಲ್ಲಿ ಏಕಾಕಿ ಸಾರ್ವಜನಿಕರ ಹಿತದೃಷ್ಟಿಯನ್ನು ನೋಡೋದು ಕೂಡ ಅವಶ್ಯಕ ಆಗುತ್ತೆ. ಆ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಇರ್ತಾರೆ ಮತ್ತು ಸಾಕಷ್ಟು ವಾಹನಗಳು ಕೂಡ ಓಡಾಡುತ್ತೆ. ಹಾಗಾಗಿ ತಕ್ಷಣವೇ ಅವರನ್ನು ಚೆಕ್ ಪೋಸ್ಟ್ನಲ್ಲಿ ನಿಲ್ಲಿಸುವಂಥ ಕೆಲಸಕ್ಕೆ ಕೂಡ ಈಗ ಪೊಲೀಸರು ಮುಂದಾಗ್ತಿರುವಂಥದ್ದು. ಒಟ್ಟಾರೆ ಕಳೆದ 17 ದಿನಗಳಲ್ಲಿ ಏನು ಮುಂಡಗಾರ ಲತಾ ಹಾಗೂ ಜಯಣ್ಣ ಟೀಮ್ ಇಲ್ಲಿ ಓಡಾಡ್ತಿದೆ ಅನ್ನುವಂಥ ಮಾಹಿತಿ. ಕಾಂಗ್ರೆಸ್ ಸರ್ಕಾರಕ್ಕೆ ಸಾಲು ಸಾಲು ವಿವಾದದ ಸುಳಿಯಲ್ಲಿ ಸಿಲುಕುವಂತಾಗಿದೆ. ಸಿದ್ದರಾಮಯ್ಯಗೆ ಮೇಲಿಂದ ಮೇಲೆ ಮೂಡ ಟೆನ್ಷನ್ ಹೆಚ್ಚಾಗಿದೆ. ವಕ್ಫ್ ಬೆಂಕಿಯ ಜೊತೆಗೆ ಆಪರೇಷನ್ ಬಿರುಗಾಳಿ ಬೀಸಿದೆ. ಇದರ ಮಧ್ಯೆ ಸಿಎಂ ದೆಹಲಿ ಟೂರ್ ಹೋಗಲಿದ್ದಾರೆ. ಸಿಎಂ ದೆಹಲಿ ದಂಡಯಾತ್ರೆ ಈಗ ತೀವ್ರ ಕುತೂಹಲ ಮೂಡಿಸಿದೆ. ಇನ್ನು ದೆಹಲಿಯಲ್ಲಿ ಮೂಡ ಕೇಸ್ನಲ್ಲಿ ಇಡಿ ತನಿಖೆಯ ಬಗ್ಗೆ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಹೈಕಮಾಂಡ್ ನಾಯಕರ ಅಭಿಪ್ರಾಯ ಪಡೆದು ಚಿಂತನೆ ನಡೆಸುವ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಕುರಿತು ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಸಿದ್ದರಾಮಯ್ಯ ಆಪ್ತ ಶಾಸಕ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, 6 ರಿಂದ 7 ಸಚಿವರ ಬದಲಾವಣೆ ಮಾಡಲಿದ್ದಾರೆ ಅಂತ ಶಾಸಕ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಕೆಲ ಸಚಿವರಿಗೆ ನಾನೇ ನನ್ನಿಂದಲೇ ಅನ್ನೋ ಭಾವನೆ ಇದೆ. ಹಿರಿಯ ಶಾಸಕರು ಹೋದ್ರೆ ಸಚಿವರು ಮಾತನಾಡ್ತಾ ಇಲ್ಲ. ಇಂತಹ ಸಚಿವರ ಬಗ್ಗೆ ಸಿಎಂಗೆ ಅಸಮಾಧಾನ ಇದೆ ಅಂತ ಹೇಳಿದ್ದಾರೆ. ಒಂದಷ್ಟು ಸಚಿವ ಸಂಪುಟದಲ್ಲಿ ಮಾರ್ಪಾಡುಗಳನ್ನು ಮಾಡ್ಬೋದು. ಸೊ ಮುಖ್ಯಮಂತ್ರಿ ಅವರೇ ಮುಂದುವರಿತಾರೆ, ಎರಡು ಮಾತಿಲ್ಲ. ಬಟ್ ಸಚಿವರನ್ನು ಅದಲು ಬದಲು ಮಾಡ್ತಕ್ಕಂಥದ್ದು ಇದೇ ಬಹುಶಃ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸರ್ ನನ್ನ ಪ್ರಕಾರ ಒಂದು 6-7 ಜನನ ಕೈ ಬಿಡ್ಬೋದು ಅಂತ ಮಾಹಿತಿ ಇದೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಖಂಡಿತ ಕೂಡ ನಾನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಸೀನಿಯರ್ MLA ಇದ್ದೀನಿ. ನನಗೆ ಕೂಡ ಹಿಂದೆ ಖರ್ಗೆ ಸಾಹೇಬರು ಅವಕಾಶ ಮಾಡಿಕೊಡ್ತೀನಿ 2 ವರ್ಷ ಆದ ನಂತರ ಅಂತ ಹೇಳಿದ್ದಾರೆ. ಬಹುಶಃ ನನಗೆ ಅವ್ರ ಮಾತಿನಲ್ಲಿ ನಂಬಿಕೆ ಇದೆ, ಅವಕಾಶ ಕೊಡ್ತಾ ಅನ್ನೋ ವಿಶ್ವಾಸದಲ್ಲಿದ್ದೇನೆ. ಖಂಡಿತವಾಗ್ಲೂ ಕೂಡ 6-7 ಜನನ ಬಿಡಬೇಕು. ಕೆಲವು ಸಚಿವರಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾಯಿದೆ. ಅನಗತ್ಯ ಹೇಳಿಕೆಗಳು ಖಂಡಿತ ಕೂಡ ಅಗತ್ಯ ಇಲ್ಲ. ಯಾಕಂದರೆ ನಾವು ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಪರ್ಸನಲ್ನಾಗಲಿ ನಾವು ಮಾತಾಡ್ತಕ್ಕಂಥದ್ದು ನಮ್ಗೆ ಯಾವುದೇ ಅಧಿಕಾರ. ರೇಷನ್ ಕಾರ್ಡ್ ರದ್ದು ನಡುವೆ ಮತ್ತೊಂದು ರಾದ್ಧಾಂತ ಉಂಟಾಗಿದೆ. ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಕಡ್ಡಾಯಗೊಳಿಸಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜಾತಿ ಆದಾಯ ಪತ್ರ ಕಡ್ಡಾಯಗೊಳಿಸಲಾಗಿದೆ. ಪಡಿತರ ಚೀಟಿದಾರರು ಜಾತಿ ಪ್ರಮಾಣ ಪತ್ರ ನೀಡುವಂತೆ ನ್ಯಾಯಬೆಲೆ ಅಂಗಡಿದಾರರು ಸೂಚನೆ ನೀಡಿದ್ದಾರೆ. ಜಾತಿ ಪ್ರಮಾಣ ಪತ್ರ ನೀಡದೇ ಇದ್ರೆ ರೇಷನ್ ಬಂದ್ ಮಾಡ್ತೀವಿ ಅಂತ ಹೆದರಿಸಿದ್ದಾರಂತೆ. ಇದಕ್ಕೆ ಗಂಗಿಮಡಿ ಪ್ರದೇಶದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರ್ಜಿ ಹಾಕಕ್ಕೆ ಹೋಗ್ಬೇಕ್ರಿ ಸರ್. ಅಲ್ಲಿ ಹೋದ್ರೂ ಅವ್ರು ಏನಂತಾರೆ ರೀ, ಸರ್ವರ್ ಇಲ್ಲ, ಅದು ಇಲ್ಲಮ್ಮ, ನೀವು ಹೊಳ್ಳಿ ಬರ್ರಿ ಅಂತಾರೆ ರೀ. ನಾವು ಮತ್ತೆ ಇವತ್ತು ಹೋಗ್ಬೇಕು, ಮತ್ತು ನಾಳೆನೂ ಹೋಗ್ಬೇಕ್ರಿ ಸರ್. ದುಡಿಬೇಕು, ದುಡ್ದಿದ್ದೆಲ್ಲ ಬರೀ ಇವ್ರಿಗೆ ಹಾಕೊಂಡು ಹೋದ್ರೆ ನಮ್ಮ ಸಣ್ಣ ಮಕ್ಳು ಅದಾವ್ರಿ ಸರ್. ನಾವು ಹೆಂಗೆ ಮುಂದೆ ಬದುಕು ಸಾಗಿಸ್ಬೇಕ್ರಿ? 2 ಮಕ್ಳು ತೊಗೊಂಡು ನಾವು ಅಡ್ಡಾಡ್ಬೇಕ್ರಿ. ಅದು ಇನ್ನೊಬ್ರು ಅದಾರ ತಗೋರಿ ಮನ್ಯಾಗ ಅಂದ್ರೆ ತೊಗೊಳಕಂದ್ರೆ ನಾವು ಹೆಂಗಾರ ಅಡ್ಡಾಡ್ಬೋದು ರೀ ಸರ್. ಸಣ್ಣ ಮಕ್ಳು ಅದಾವ್ರಿ, ಹೆಂಗೆ ತೊಗೊಂಡು ಅಡ್ಡಾಡ್ಬೇಕ್ರಿ? ಹೋದ್ರೂ ನಮ್ಗೆ ಒಂದು ಸ್ವಲ್ಪ ಇದನ್ನು ಮಾಡಲ್ರಿ ಸರ್ ಅವರು. ಅಲ್ಲಿ